ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 18,000 ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ, PST, GPSTR, HSTR, ಅದರ ಜೊತೆಗೆ 5,600 ಅನುದಾನಿತ ಶಾಲೆಗಳಲ್ಲಿಯೇ ಹೆಚ್ಚುವರಿ ಶಿಕ್ಷಕರ ನೇಮಕಾತಿ. ಶಿಕ್ಷಕ ಆಕಾಂಕ್ಷಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರಿಂದ ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಡೇ ಬೈ ಡೇ ಶಿಕ್ಷಕರ ನೇಮಕಾತಿ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಶಿಕ್ಷಕರ ನೇಮಕಾತಿ ಕುರಿತು ಯಾವಾಗ ರಿಕ್ರೂಟ್ಮೆಂಟ್ ಆಗಬಹುದು ಅನ್ನೋದರ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಬಹುದು. ಸೊ ಬನ್ನಿ, ಹಾಗಿದ್ದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಮಾನ್ಯ ಶಿಕ್ಷಣ ಸಚಿವರಿಂದ ಬಂದಿರುವ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಅದಕ್ಕೂ ಕೂಡ ಎಕ್ಸಾಮ್ ತಗೊಂಡು, ಸೊ ಟೋಟಲಿ 18,000. ಇದಾದ್ಮೇಲೆ ನೆಕ್ಸ್ಟ್ ಬಜೆಟ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಸರ್ ಮತ್ತೆ ಕೊಡಿ ಸರ್. ಅವ್ರು ಹೇಳಿದಾರೆ ಆಯ್ತು ಕೊಡೋಣ, ಇದೆಲ್ಲ ಪ್ರೋಸೆಸ್ ಮುಗಿಸು ಅಂತ. ಐ ಥಿಂಕ್ ಮೋಸ್ಟ್ಲಿ ಫೆಬ್ರವರಿಗೆ ಹಾಗೆ ಯಾವಾಗ ಬಜೆಟ್ ಮಂಡಿಸ್ತಾರೆ ಇನ್ನೊಂದು 10-15,000 ಕೊಟ್ಟರೆ ಅದು ನಮಗೆ ಅನುಕೂಲ ಆಗ್ತದೆ. ನಾವು ಬಂದ ಮೇಲೆ ಸುಮಾರು ಈಗ ನನಗೆ ಪರ್ಮಿಷನ್ ಹಳೆದು ಎಲ್ಲ ಸೇರಿದ್ರೆ, ಅನುದಾನಿತನು ಎಲ್ಲ ಸೇರಿದ್ರೆ ಸುಮಾರು 28,000 ಇನ್ಕ್ಲೂಡಿಂಗ್ ಅನುದಾನಿತ ಶಾಲೆಯಲ್ಲಿ. ಇದು ಸಾಧನೆ ಹೌದು ಅಲ್ವೋ? ಬಹಳ ಕಷ್ಟ. ಯಾಕಂದ್ರೆ 3.5 ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇರ್ತಾರೆ. ತಗೋಬೇಕು ಅವರು. ಹಿಂದಿನ ಸರ್ಕಾರದವರು ರಿಟೈರ್ಡ್ ಆಗ್ತಿದ್ದಂಗೆ ತಗೊಳ್ಳದೆ ಇರೋದಕ್ಕೆ ನಾನು ಬಂದು ಇಲ್ಲಿ ಸಿಕ್ಕಾಕೊಂಡಿರೋದು. ಆದರೆ ನಾನು ಹೇಳಿದ್ದೀನಿ ಗುಣಮಟ್ಟ ಇಂಪ್ರೂವ್ ಆಗಬೇಕು ಎಲ್ಲದು. ಆಮೇಲೆ ನಾನು ಶಿಕ್ಷಕರು ತಗೊಂಡಾಗ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಬೆಳಗಾಂ ಡಿವಿಷನ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಟೀಚರ್ಸ್ನು ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅಲ್ಲಿ ಕೊರತೆ ಇದೆ ಅನ್ನೋದು ಭಾವನೆ ನಿಮ್ಮಲ್ಲಿದೆ. ಕರೆಕ್ಟಾ?